ಪ್ರತಿಯೊಬ್ಬ ಸರ್ಕಾರಿ ಗುತ್ತಿಗೆ ನೌಕರರೇ, ಹೊರಗುತ್ತಿಗೆ ನೌಕರರೇ, ದಿನಗೂಲಿ ನೌಕರರೇ, ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರ ಸಂಬಳ, ಪಿಂಚಣಿ, ಉಪದಾನ, ಮೆಡಿಕಲ್ ಟ್ರೀಟ್ಮೆಂಟು, ಮೆಡಿಕಲ್ ರಿಯಂಬರ್ಸ್ಮೆಂಟು ಸೇರಿದಂತೆ ಕೋವಿಡ್-19 ಪರಿಹಾರದ ಬಗ್ಗೆ, ಕೋವಿಡ್ ಸಮಯದಲ್ಲಿ ಆದಂಥ ಲಾಸ್ಗಳಿಗೆ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡುವಂತಹ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು, ದಿನಗೂಲಿ ನೌಕರರಿಗೆ ವರದಾನವಾಗುವಂತಹ ರಾಜ್ಯ ಸರ್ಕಾರದ ಒಂದು ವಿಶೇಷವಾದ ಆದೇಶವನ್ನು ತಂದಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಲಾಭವಾಗುವಂತಹ ಆದೇಶ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೋ ಅದೇ ರೀತಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರಿ ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಯುಗಾದಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಒಂದು ಗಿಫ್ಟನ್ನು ಕೊಟ್ಟಿದೆ. ಬಾಕಿ ಇರುವಂತಹ ವೇತನ, ಉಪದಾನ, ಮೆಡಿಕಲ್ ರಿಯಂಬರ್ಸ್ಮೆಂಟ್, ಕೋವಿಡ್-19 ಪರಿಹಾರ ಸೇರಿದಂತೆ ಪ್ರತಿಯೊಂದನ್ನು ಘೋಷಣೆ ಮಾಡಿದೆ. ಏನಿದೆ ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ಆಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರುವಂತಹ ಹೊರಗುತ್ತಿಗೆ ನೌಕರರು, ಗುತ್ತಿಗೆ ನೌಕರರಿಗೆ ಕರ್ನಾಟಕ ಸರ್ಕಾರದ ನಡವಳಿ ಒಂದು ಸುತ್ತೋಲೆ ಎಂದು ಬಂದಿದೆ. ಒಂದು ಗುಡ್ ನ್ಯೂಸ್ ಸಿಗುವಂಥ ಸುತ್ತೋಲೆ. ವಿವಿಧ ತಾಲೂಕು ಪಂಚಾಯಿತಿ ಹಾಗೂ ಅವುಗಳ ವ್ಯಾಪ್ತಿಯ ಇಲಾಖೆಗಳಲ್ಲಿ ವೇತನೇತರ ದಿನಗೂಲಿ ನೌಕರರ ವೇತನ, ಪಿಂಚಣಿ, ಉಪದಾನ, ಹೊರಗುತ್ತಿಗೆ ನೌಕರರ ವೇತನ ಹಾಗೂ ಕೋವಿಡ್-19 ಪರಿಹಾರ, ವೈದ್ಯಕೀಯ ವೆಚ್ಚದ ಮರುಪಾವತಿ, ಮೆಡಿಕಲ್ ರಿಯಂಬರ್ಸ್ಮೆಂಟ್ಗೆ ಹೆಚ್ಚುವರಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ. ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಹೆಚ್ಚುವರಿ ಅನುದಾನವನ್ನು ಪ್ರಧಾನ ಲೆಕ್ಕ ಶಿಕ್ಷಿಕೆ 2202, 2210, 2215, 2225, 2225, 2403, 2435 ಹಾಗೂ 2515ರ ಅಡಿಯಲ್ಲಿ ಅನುದಾನವನ್ನು ಬಿಡುಗಡೆಯನ್ನು ಮಾಡಿದೆ. ಎಷ್ಟೋ ದಿನಗಳಿಂದ ಬಾಕಿ ಇದ್ದಂಥ ಸಂಬಳ, ಉಪದಾನ, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಸೇರಿದಂತೆ ಪ್ರತಿಯೊಂದು ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಿಗೆ ಸಿಗತ್ತೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದಂತಹ ಸರ್ಕಾರ ತಾಲೂಕು ಪಂಚಾಯಿತಿ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 3,346.53 ಲಕ್ಷ ರೂಪಾಯಿಗಳ ಶಿಕ್ಷಿಕೆಯನ್ನು 2515 197.1/10/300ರಲ್ಲಿ ಬಿಡುಗಡೆ ಮಾಡಲು ನಿರ್ಣಯಿಸಿ ಈ ಕೆಳಕಂಡ ಆದೇಶವನ್ನು ಮಾಡಿದೆ. ಸರ್ಕಾರಿ ಆದೇಶ ಆಇ 202 ವೆಚ್ಚ 6/2025 ದಿನಾಂಕ 17 ಮಾರ್ಚ್ 2026ರಂದು ಈ ಆದೇಶವನ್ನು ಹೊರಡಿಸಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಈ ಕೆಳಕಂಡ ಅನುಬಂಧದಲ್ಲಿ ಕಲಂ 2ರಲ್ಲಿ ತಾಲೂಕು ಪಂಚಾಯಿತಿ ವ್ಯಾಪ್ತಿ, ಕಲಂ 3ರ ಅಡಿಯಲ್ಲಿ ವೇತನೇತರ ದಿನಗೂಲಿ ನೌಕರರ ವೇತನ, ಉಪದಾನ, ಹೊರಗುತ್ತಿಗೆ ನೌಕರರ ವೇತನ, ಕೋವಿಡ್-19 ಪರಿಹಾರ ಹಾಗೂ ವೈದ್ಯಕೀಯ ವೆಚ್ಚದ ಮರುಪಾವತಿ, ಮೆಡಿಕಲ್ ರಿಯಂಬರ್ಸ್ಮೆಂಟ್ಗೆ ಅಗತ್ಯವಿರುವಂಥ ಅನುದಾನವನ್ನು 3,343 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಯಾವ್ಯಾವ ತಾಲೂಕು ಪಂಚಾಯಿತಿಗಳಿಗೆ, ಯಾವ್ಯಾವ ಗುತ್ತಿಗೆ ನೌಕರರಿಗೆ ಎಷ್ಟು ಪರಿಹಾರ ಅನ್ನೋದು ಕೂಡ ಇಲ್ಲಿದೆ.
ಮೊದಲನೇದಾಗಿ ಹಾಸನ ಜಿಲ್ಲೆಯ ಅರಕಲಗೂಡಿಗೆ 7.08 ಹೊರಗುತ್ತಿಗೆ ನೌಕರರ ವೇತನ ಪಾವತಿಗಾಗಿ, ಅರಸೀಕೆರೆಯಲ್ಲಿಗೆ 189 ಲಕ್ಷ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ, ಆಲೂರಿನಲ್ಲಿ 40 ಲಕ್ಷ ವೈದ್ಯಕೀಯ ಮರುಪಾವತಿಗಾಗಿ, ಇಂಡಿ ವಿಜಯಪುರ ಜಿಲ್ಲೆಯ ಇಂಡಿಗೆ 2 ಪಾರ್ಟಲ್ಲಿ ಕೊಟ್ಟಿದ್ದಾರೆ. ಒಂದು 0.58 ಲಕ್ಷ ವೇತನ ಪಾವತಿ ಕೊರತೆಯ ಅನುದಾನಕ್ಕಾಗಿ ಹಾಗೂ ಇನ್ನೊಂದು ವೇತನ ಪಾವತಿಯ ಕೊರತೆಯ ಅನುದಾನಕ್ಕಾಗಿ 2 ಕೊಟ್ಟಿದೆ. ಇನ್ನೊಂದು ಬೀದರ್ ಜಿಲ್ಲೆಯ ಔರದ್ಗೆ 0.40 ದಿನಗೂಲಿ ನೌಕರರ ವೇತನ ಪಾವತಿಗಾಗಿ, ಕಮಲಾಪುರ ವಿಜಯನಗರ ಜಿಲ್ಲೆಯ ಕಮಲಾಪುರಕ್ಕೆ 0.83 ದಿನಗೂಲಿ ನೌಕರರ ವೇತನ ಪಾವತಿಗಾಗಿ, ಕಲಬುರಗಿಗೆ 1316.07 ವೇತನ ಪಾವತಿಯ ಕೊರತೆಯ ಅನುದಾನಕ್ಕಾಗಿ, ಕುಣಿಗಲ್ಲಿಗೆ 141.38 ವೈದ್ಯಕೀಯ ವೆಚ್ಚದ ಮರುಪಾವತಿ ಅನುದಾನಕ್ಕಾಗಿ, ಕುರುಗೋಡು 1.30 ಹೊರಗುತ್ತಿಗೆ ನೌಕರರ ವೇತನ ಪಾವತಿಗಾಗಿ ಕೊಟ್ಟಿದೆ. ಅದೇ ರೀತಿ ಕೂಡ್ಲಿಗೆ 7.44, ಕೂಡ್ಲಿಗಿಗೆ ಮತ್ತೊಂದು 25, ಕೆ ಆರ್ ನಗರಕ್ಕೆ 40, KGFಗೆ 12.36 ಹೊರಗುತ್ತಿಗೆ ನೌಕರರ ವೇತನ ಪಾವತಿ, ವೈದ್ಯಕೀಯ ಮರುವೆಚ್ಚದ ಬಿಲ್ಲು ಎಲ್ಲದಕ್ಕೂ ಸೇರಿದಂತೆ ಇಲ್ಲಿ ತಾವು ನೋಡ್ಕೊಬೋದು. ಕೊಪ್ಪಕ್ಕೆ ವೈದ್ಯಕೀಯ ವೆಚ್ಚದ ವೇತನ ಪಾವತಿಗಾಗಿ 5.68, ಕೊರಟಗೆರೆಗೆ 2.70, ಕೊರಟಗೆರೆಗೆ ಇನ್ನೊಂದು 3.21 ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ, ಕೋಲಾರಕ್ಕೆ ಗಜೇಂದ್ರಗಡಕ್ಕೆ 12 ವೇತನ ಪಾವತಿಗಾಗಿ, ಚಳ್ಳಕೆರೆಗೆ 2 ದಿನಗೂಲಿ ನೌಕರರ ವೇತನ ಪಾವತಿ ಉಪದಾನಕ್ಕಾಗಿ, ಚಾಮರಾಜನಗರಕ್ಕೆ 20 ಲಕ್ಷ ವೇತನ ಪಾವತಿ ಕೊರತೆಯ ಅನುದಾನಕ್ಕಾಗಿ, ಚಾಮರಾಜನಗರಕ್ಕೆ ಮತ್ತೊಂದು ಬಿಲ್ಲನ್ನು ಕೂಡ ಕೊಟ್ಟಿದೆ. ಚಿಂತಾಮಣಿಗೆ 120.32 ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ, ಚಿಕ್ಕಮಗಳೂರಿಗೆ 2.37 ಹೊರಗುತ್ತಿಗೆ ನೌಕರರ ವೇತನ ಪಾವತಿಗಾಗಿ, ಚಿತ್ರದುರ್ಗಕ್ಕೆ 84.91 ವೈದ್ಯಕೀಯ ವೆಚ್ಚದ ಮರುಪಾವತಿ ಅನುದಾನಕ್ಕಾಗಿ, ತುಮಕೂರಿಗೆ ಮತ್ತು ನಂಜನಗೂಡು, ನಾಗಮಂಗಲ, ಪಾವಗಡ, ಬಾಗೇಪಲ್ಲಿಗಳಿಗೆ ಕೂಡ ಬಿಡುಗಡೆಯಾಗಿದೆ. ಅದೇ ರೀತಿ ಬಾದಾಮಿಗೆ 50 ಲಕ್ಷ, ಬೀದರಿಗೆ 1.73 ದಿನಗೂಲಿ ನೌಕರರ ವೇತನಕ್ಕಾಗಿ, ಬೆಳ್ತಂಗಡಿಗೆ 13 ಲಕ್ಷ, ಬೈಂದೂರಿಗೆ 26 ಲಕ್ಷ, ಬ್ಯಾಡಗಿಗೆ 4 ಲಕ್ಷ, ಮಂಗಳೂರಿಗೆ 1.2 ಲಕ್ಷ ವೇತನ ಪಾವತಿ ಕೊರತೆ ಅನುದಾನಕ್ಕೆ, ಮತ್ತೆ ಮಂಗಳೂರಿಗೆ 4,75,000 ವೇತನ ಪಾವತಿ ಕೊರತೆಗೆ, ಮಳವಳ್ಳಿಗೆ 26 ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ, ಮಾಗಡಿಗೆ 4.60 ಅತಿಥಿ ಶಿಕ್ಷಕರ ಗೌರವಧನಕ್ಕಾಗಿ, ಮಾಲೂರಿಗೆ 7.30 ವೇತನ ಪಾವತಿಗಾಗಿ, ಮತ್ತೊಂದು ಮಾಲೂರಿಗೆ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ ಕೂಡ ಕೊಟ್ಟಿದೆ. ಅದೇ ರೀತಿ ಮುಂಡರಗಿ, ಗದಗ ಜಿಲ್ಲೆಯ ಮುಂಡರಗಿ, ಮುಳುಬಾಗಿಲು, ಮೈಸೂರಿಗೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದೆ. ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ, ದಿನಗೂಲಿ ನೌಕರರ ಸಂಬಳ ಪಿಂಚಣಿಗಾಗಿ ಕೂಡ ಬಿಡುಗಡೆ ಮಾಡಿದೆ. ಮೊಣಕಾಲ್ಮೂರಿಗೆ 10 ಲಕ್ಷ, ರೆಟ್ಟಿಹಳ್ಳಿಗೆ 30 ಲಕ್ಷ, ರಬಕವಿ ಬನಹಟ್ಟಿಗೆ 10 ಲಕ್ಷ, ರಾಣೆಬೆನ್ನೂರಿಗೆ 0.53 ಲಕ್ಷ, ರಾಣೆಬೆನ್ನೂರಿಗೆ ಮತ್ತೆ 58,90,000 ರೂಪಾಯಿ ವೈದ್ಯಕೀಯ ಮರುವೆಚ್ಚಕ್ಕಾಗಿ, ರಾಮನಗರಕ್ಕೆ 10 ಲಕ್ಷ, ಲಿಂಗಸಗೂರಿಗೆ 5,24,000,
ಶಹಾಪುರಕ್ಕೆ 36 ಲಕ್ಷ, ಸಿಗ್ಗಾಂವಿಗೆ 19 ಲಕ್ಷ, ಸಿರ್ಸಿಗೆ 27 ಲಕ್ಷ, ಶ್ರೀನಿವಾಸಪುರಕ್ಕೆ, ಸಂಡೂರಿಗೆ, ಸಕಲೇಶಪುರಕ್ಕೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದೆ. ಸಿದ್ದಾಪುರ, ಸುರಪುರಕ್ಕೆ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದೆ. ಸೋಮವಾರಪೇಟೆಗೆ 20 ಲಕ್ಷ ವೇತನ ಪಾವತಿಯ ಕೊರತೆಯನ್ನೇ ಅನುದಾನ. ಅರಸೀಕೆರೆ ಅಲ್ಲ, ಹಾಸನ ಮತ್ತು ಹರಿಹರಕ್ಕೆ ಕೂಡ ಬಿಡುಗಡೆಯಾಗಿದೆ. ಹಿರಿಯೂರಿಗೆ 11 ಲಕ್ಷ ರೂಪಾಯಿ, ಹುಣಸೂರಿಗೆ 48 ಲಕ್ಷ, ಹೊನ್ನಾವರಕ್ಕೆ 50 ಲಕ್ಷ, ಹೊಸಕೋಟೆಗೆ 57 ಲಕ್ಷ ಪರಿಹಾರವನ್ನು ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಹೊಳಲ್ಕೆರೆಗೆ, ಸಿರುಗುಪ್ಪ, ಶ್ರವಣೂರು, ಕೋಲಾರ, ಚಿಕ್ಕಮಗಳೂರಿಗೆ ಕೂಡ ಬಿಡುಗಡೆ ಮಾಡಿದೆ. ಚಿಕ್ಕಮಗಳೂರಿಗೆ 70 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಕೊಪ್ಪಕ್ಕೆ 8 ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ. ಕನಕಪುರ, ಹಾರೋಹಳ್ಳಿ ಕನಕಪುರಕ್ಕೆ ಸುಮಾರು 32 ಲಕ್ಷ ಬಿಡುಗಡೆಯಾಗಿದೆ 3 ಕಂತುಗಳಲ್ಲಿ. ಕಚೇರಿ ವೆಚ್ಚ, ವೈದ್ಯಕೀಯ ಸಂಬಳ ಪಾವತಿಗಾಗಿ, ಹೊರಗುತ್ತಿಗೆ ನೌಕರರ ವೇತನಕ್ಕಾಗಿ. HD ಕೋಟೆಗೆ 75 ಲಕ್ಷ ವೈದ್ಯಕೀಯ ವೆಚ್ಚದ ಮರುಪಾವತಿಗಾಗಿ. ಹೊಸಪೇಟೆಗೆ 4 ಲಕ್ಷ, ಯಲ್ಲಾಪುರಕ್ಕೆ 0.74 ಲ್ಯಾಕ್ಸ್, ಸೊರಗೂರಿಗೆ 6 ಲಕ್ಷ, ಕೊಪ್ಪಕ್ಕೆ ಮತ್ತೆ 8,91,000, ಟೋಟಲಿ 3,346 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಅನುದಾನ ಬಿಡುಗಡೆ ಮಾಡಿರುವಂಥ ಅನುದಾನದಲ್ಲಿ ನಿಧಿ 2ಕ್ಕೆ ಜಮಾ ಮಾಡಿಕೊಂಡು ನಂತರ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯಿಂದ ಮರು ಹೊಂದಾಣಿಕೆ ಆದೇಶದ ಸುತ್ತೋಲೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಿ ಖಜಾನೆಯಲ್ಲಿ ಅಪ್ಲೋಡ್ ಮಾಡಿಕೊಂಡು ಬಿಡುಗಡೆ ಮಾಡಿದ ಅನುದಾನವನ್ನು ಆರ್ಥಿಕ ಇಲಾಖೆಗೆ ಕಾಲಕಾಲದ ಸೂಚನೆಗೆ ಅನುಸಾರವಾಗಿ ಆದ್ಯತೆ ಮೇರೆಗೆ ವೆಚ್ಚ ಮಾಡತಕ್ಕದ್ದು. ಈ ಆದೇಶಕ್ಕೆ ಸಂಬಂಧಿಸಿದ ಎಲ್ಲ ಬಿಲ್ಲುಗಳನ್ನು ಖಜಾನೆಗೆ ಇದೇ ತಿಂಗಳ 24/3/2026 ಒಳಗೆ ಕಳಿಸಿ ಮಾನ್ಯ ಮಾಡಿಸ್ಕೊಳ್ಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯಪಾಲರ ಆದೇಶದ ಅನುಸಾರ ಕೃಷ್ಣ ಎನ್ ರವರು ವಿಶೇಷಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವರು ಆದೇಶವನ್ನು ಹೊರಡಿಸಿದ್ದಾರೆ. ಯಾರ್ಯಾರಿಗೆ ಇದರಿಂದ ಉಪಯೋಗ ಮಾಡ್ಕೊಬೇಕು, ದಯವಿಟ್ಟು ನಿಮ್ಮ ಅನುದಾನವನ್ನು